ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಬಂದಿರೋದು ಪುಣೆಯಿಂದ ಒಂದು 60 ಕಿಲೋಮೀಟರ್ ಪಾಬಲ್ ಅಂತ ಸಮ್ ವರ್ಕ್ ಮೇಲೆ. ನಿಜವಾಗ್ಲೂ ಪುಣೆಯಲ್ಲಿ ಯಾವ ಥರ ವೆದರ್ ಇದೆ ಅಂತಂದರೆ ತುಂಬ ಚೆನ್ನಾಗಿದೆ. ನಾನು ಬಂದಾಗಿಂದ ಅಷ್ಟೇ ಇನ್ನೂ ಮಳೆ ನಿಂತೇ ಇಲ್ಲ. ನೋಡಿ, ಮಾರ್ನಿಂಗ್ ತೋರಿಸ್ತೀನಿ ಯಾವ ಥರ ಇದೆ ವೆದರ್ ಅಂತ. ಅಷ್ಟು ಸಖತ್ತಾಗಿದೆ. ಬೆಂಗಳೂರಲ್ಲಿ ಮೋಸ್ಟ್ಲಿ ನೆಕ್ಸ್ಟ್ ಮಂತ್ ಈ ಥರ ಆಗ್ಬೋದು, ಬಟ್ ಇಲ್ಲಿ ಸ್ವಲ್ಪ ಅರ್ಲಿ ಆಗಿದೆ ಅಷ್ಟೇ. ಅದು ತುಂಬ ಚೆನ್ನಾಗಿದೆ. ನಾನು ಯಾವ ಕಾರಣಕ್ಕೆ ಬಂದಿದ್ದೀನಿ ಅಂತ ಒಂದು ಸ್ವಲ್ಪ ವೀಡಿಯೋ ಮಾಡಿ ಹಾಕ್ತೀನಿ. ಆದ್ರೂ ಕಂಪೇರ್ ಮಾಡಿದ್ರೆ ಬೆಂಗಳೂರು ಸಿಟಿ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಟ್ರಾಫಿಕ್ಕು ಇಲ್ಲಿ ಪುಣೆಯಲ್ಲಿ ತುಂಬ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು, ಕಂಪ್ಯಾರಿಷನ್ ಆಫ್ ಬ್ಯಾಂಗ್ಳೂರು. ನನಗೇನು ಅನ್ನಿಸ್ತು ಅಂತಂದರೆ ಬೆಂಗಳೂರೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ड्रोन का चलाने आना, ठीक है, इसको समझना बहुत ज़रूरी है। ठीक, बड़े होकर क्या करोगे? हात कर त्याला टाटा करा. हा फोटोग्राफीचा ड्रोन आहे. पण ड्रोनचे खूप प्रकार असतात. ॲग्रिकल्चरचा असतो, फायर फायटिंगसाठी असतो, डिलिव्हरी करण्यासाठी असतो. जर तुम्ही ड्रोन शिकले याच्यातल्या He is my friend Saqib. He will explain in robotics. Okay. ये अल्ट्रासोनिक सेंसर यूज़ करके ऑब्स्टेकल अवॉइडेंस रोबोट बनाया है। इसमें क्या होता है, यहाँ से हम टर्न ऑन करते हैं, ठीक है, ये अभी फॉरवर्ड जा रहा है। जब इसके बीच में ऑब्स्टेकल आएगा तो ये 2 स्टेप बैक जाता है और चेक करता है हमें कहाँ आगे जाने की स्पेस है या नहीं। तो ऐसे ही वर्क होता है, ठीक है। उसके बाद ये हमारा, आपने देखा होगा टाटा स्काई, तो ये रोबोट हमने आर्डिनो का यूज़ करके बनाया है। वो इससे ऑपरेट होता है। हम लोग इससे, ये बटन से चारों, इससे हम लोग इसको आगे पीछे राइट लेफ्ट कर सकते हैं, ओके। उसके बाद ये जो आपको दिख रहा है, ये सॉइल मॉइस्चर सेंसर का एक प्रोजेक्ट है, और इसकी ये जो बॉडी है 3D प्रिंट की है। तो आप यहाँ देखोगे तो आपको डिस्प्ले में आपको एक सैड इमोजी दिखेगा। जब इसको आप पानी में डीप करोगे ऐसे तो हैप्पी इमोजी दिखेगा। ये कैसे हो रहा है क्योंकि इसमें सॉइल मॉइस्चर सेंसर यूज़ किया है। बाकी त्याच्यावर काय काय तुम्हाला माहिती आहे ना? ठीक आहे, दुसरा ಇದು ಸೋಲಾರ್ ಸಿಸ್ಟಮ್ ಎನರ್ಜಿ. ಇದರೊಳಗಡೆ ಏನೇನಿರುತ್ತೆ ಅಂತ ನಾವು ಇಲ್ಲಿ ತೋರಿಸಿದ್ದೀವಿ. ಒಂದು ಸೋಲಾರ್ ಪ್ಯಾನಲ್ಲು, ಮತ್ತು ಅದಕ್ಕೆ ಏನು ಯೂಸ್ ಬೇಕು ಅಂತಂದರೆ ಸೋಲಾರ್ ಎನರ್ಜಿ ಕಿಟ್ಟು, ಚಾರ್ಜರು ಮತ್ತು ಸ್ವಿಚಸ್. ಇಷ್ಟಿದ್ದರೆ ಸೋಲಾರ್ ಎನರ್ಜಿ ಸಿಸ್ಟಮ್ನ ರೆಡಿ ಮಾಡ್ಬೋದು. ಇದು ಮಿಕ್ಸರ್ ಗ್ರೈಂಡರ್ ಅಂತ. ಇದರೊಳಗಡೆ ಏನೇನು ಪಾರ್ಟ್ಸ್ ಇರುತ್ತೆ ಅಂತ ತೋರಿಸ್ತೀನಿ. ಇದೊಂದು ಬಾಡಿ, ಮತ್ತು ಇದರೊಳಗಡೆ ಒಂದು ಮಿಕ್ಸರ್ ಮೋಟರ್ ಇರುತ್ತೆ, ಮತ್ತು ಸ್ವಿಚ್ಚು, ಮತ್ತು ಮೋಟರ್ ಕಪಲ್ ಪ್ರೆಷರು, ಓವರ್ಲೋಡ್ ಪ್ರೊಟೆಕ್ಟರು ಆ್ಯಂಡ್ 3 ಪಿನ್. ಇಷ್ಟು ಗೊತ್ತಿದ್ರೆ ಸಾಕು, ಮಿಕ್ಸರ್ನ ನಾವೇ ರೆಡಿ ಮಾಡ್ಬೋದು. ಇದು ಇಂಡಕ್ಷನ್ ಮೋಟರ್ ಅಂತ. ಇದರೊಳಗಡೆ ಏನೇನಿರುತ್ತೆ ಅಂತಂದರೆ ಎಲ್ಲರ ಮನೆಯಲ್ಲೂ ಇದಿದ್ದೇ ಇರುತ್ತೆ. ಅಕಸ್ಮಾತ್ ಕೆಟ್ಟೋದ್ರೂ ಯಾವ ಥರ ರೆಡಿ ಮಾಡ್ಕೊಬೋದು ಅಂತ. ಒಂದು ನೋಡಿ, ಇದು ರೋಟರು, ಆಮೇಲೆ ಅದು ಸ್ಲೀಪ್ ಪಂಪು, ಕಂಡೆನ್ಸರು, ಹೌಸಿಂಗ್ ಬಾಡಿ, 2 ಪಿನ್ನು, ಅಲ್ಯೂಮಿನಿಯಂ ಕ್ಯಾಪ್ಕು, ಬೇರಿಂಗು ಮತ್ತು ಫ್ಯಾನ್. ಇಷ್ಟೆಲ್ಲ ಒಂದು ಮೋಟರಲ್ಲಿ ಇರುತ್ತೆ. ಇದು ಎಲೆಕ್ಟ್ರಿಕಲ್ ಸೀಲಿಂಗ್ ಫ್ಯಾನ್ ಅಂತ. ಇದರೊಳಗಡೆ ಏನೇನಿರುತ್ತೆ ಅಂತಂದರೆ ಒಂದು ರೋಟರ್ ಇರುತ್ತೆ, ಮತ್ತು ಫ್ಯಾನ್ ಬ್ಲೇಡ್ಸು, ಕೆಪಾಸಿಟರು, 2 ಪಿನ್ಸು ಮತ್ತು ಒಂದು ಕನೆಕ್ಟರು. ಇಷ್ಟಿದ್ರೆ ಸಾಕು. ಆದರೆ ಇದರೊಳಗಡೆ ಇರೋದನ್ನ ರೆಡಿ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ನಮ್ಮ ಕೈಯಲ್ಲಾಗಲ್ಲ, ಮಷಿನ್ಗೆ ಕೊಡಬೇಕು. ಇದರೊಳಗಡೆ ಇಷ್ಟಿರುತ್ತೆ. ब्लैक सोल्जर फ्लाई जो होती है, ये हम ऑर्गेनिक वेस्ट मैनेजमेंट के लिए यूज़ करते हैं। ये ब्लैक सोल्जर फ्लाई जो होती है, ये मीटिंग करने के बाद एग लाई करती है। इस एग में से लार्वा हैच करते हैं हम, जो कि ऑर्गेनिक वेस्ट मैनेजमेंट के लिए यूज़ किया जाता है। और इस लार्वा का अगला स्टेज होता है पूपा, और पूपा से फिर ये फ्लाई बनती है।
ये इनकी साइकिल होती है, ये पूरी साइकिल होती है। और लार्वा स्टेज होता है, इसमें सिर्फ ये ऑर्गेनिक वेस्ट यानी जो भी जैविक कचरा होती है वो खाती है। और फ्लाई स्टेज के अंदर ये कुछ भी खाती नहीं है, सिर्फ लिक्विड जो होता है, वाटर जो होता है उस पर ये जिंदा रहती है। लार्वा स्टेज के अंदर लमसम 700 ग्राम लार्वा जो होता है वह 100 किलो कचरा 10 दिन में खा जाता है। और ये जो 700 ग्राम लार्वा है ಒಂದು ಎಲೆಕ್ಟ್ರಿಕ್ ಗಾಡಿಯಲ್ಲಿ ಯಾವ್ಯಾವ ಪಾರ್ಟ್ಸ್ ಇರುತ್ತೆ ಅಂತ ನಮಗೆ ಇನ್ಬಿಲ್ಟ್ ಆದಮೇಲೆ ಗೊತ್ತಾಗಲ್ಲ. ಆದರೆ ಇದರಲ್ಲಿ ನೋಡ್ಬೋದು ಒಂದು ಎಲೆಕ್ಟ್ರಿಕ್ ಬೈಕ್ ಒಳಗಡೆ ಏನೇನಿರುತ್ತೆ ಕಾಂಪೊನೆಂಟ್ಸ್ ಅಂತ ಒಂದು ಬೋರ್ಡ್ ಮೇಲೆ ತೋರಿಸಿದ್ದಾರೆ ಇವರು. ಒಂದು ಕ್ಲಸ್ಟರು ಮತ್ತು ಹಾರ್ನು ಏನೇನಿರುತ್ತೆ ಅದರೊಳಗಡೆ ಅಂತ, ಬ್ಯಾಟ್ರಿ ಚಾರ್ಜರು ಮತ್ತು ಮೋಟರ್ ಕಂಟ್ರೋಲರು. ಮೋಟರ್ ಇಲ್ಲೇ ಇದೆ, ಅದರೊಳಗಡೆ ಇಡೋ ಪಾರ್ಟ್ಸ್ ಇಷ್ಟು ಮಾತ್ರ ಅಷ್ಟೆ. ಆಪ್ರೇಷನ್ ಮಾಡಿಬಿಟ್ಟಿದ್ದಾರೆ ಫುಲ್ಲು ಬೈಕ್ನ. ಇದು ಏನಂತಂದರೆ ಜಾಗ ಇಲ್ದಿದ್ದಾಗ ನಾವು ನಮ್ಮ ಮನೆಗೆ ಬೇಕಾಗಿರುವ ತರಕಾರಿ ಹೇಗೆ ಬೆಳ್ಕೊಳೋದು ಅಂತ ಒಂದು ಚಿಕ್ಕದಾಗಿ ಪೈಪಲ್ಲಿ ಯಾವ ಥರ ಮಾಡ್ಬೋದು ಅಂತ ಎಕ್ಸಿಬಿಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದನ್ನು ನಾವು ಟೆರೆಸ್ ಮೇಲೆ ಇಂಪ್ಲಿಮೆಂಟೇಷನ್ ಮಾಡ್ಕೊಬೋದು, ಅಷ್ಟು ಸೂಪರಾಗಿದೆ. ಮತ್ತು ಇದು ಥರ್ಮೋಕೋಲಲ್ಲಿ ಸಹ ತರಕಾರಿನ ಬೆಳಿಬೋದು ಅಂತ ತೋರಿಸಿದ್ದಾರೆ. ಒಂದು ತಟ್ಟಿ ಒಳಗಡೆ ಥರ್ಮೋಕೋಲ್ ಹಾಕಿ ಅದರೊಳಗಡೆ ಒಂದು ಸ್ಮಾಲ್ ಹೋಲ್ ಮಾಡಿ ಅದರೊಳಗಡೆ ಸ್ವಲ್ಪ ಗೊಬ್ಬರ ಮಣ್ಣು ಹಾಕಿ ಯಾವ ಥರ ಮಾಡ್ಬೋದು ಅಂತ ತೋರಿಸಿದ್ದಾರೆ. ಇದು ಅಷ್ಟೇ ಸ್ವಲ್ಪ ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಕ್ರಿಯೇಟಿವಿಟಿ ಮಾಡಿ ಇದರಲ್ಲಿ ಮಾಡಿದ್ದಾರೆ. ಇದು ನೋಡ್ಬೋದು ತುಂಬ ಚೆನ್ನಾಗಿದೆ. ನನಗೆ ಇದ್ರೊಳಗಡೆ ಬಂದ ತಕ್ಷಣ ಯಾವ ಥರ ಫೀಲ್ ಆಯಿತು ಅಂತಂದರೆ, ಎಲ್ಲೋ ಅಮೇರಿಕಾದಲ್ಲಿ ಯಾವ ಥರ ಫಾರ್ಮಿಂಗ್ ಮಾಡ್ತಿದ್ದಾರೆ ಆ ಥರ ನಮ್ಮ ಇಂಡಿಯಾದಲ್ಲೂ ಮಹಾರಾಷ್ಟ್ರ ಪುಣೆಯಲ್ಲಿ ಇಲ್ಲಿ ಮಾಡ್ತಿದ್ದಾರೆ. ಸ್ವಲ್ಪ ಅಡ್ವಾನ್ಸ್ ಮತ್ತು ಕ್ರಿಯೇಟಿವ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಇದನ್ನು ನಾವು ಇಂಪ್ಲಿಮೆಂಟ್ ಮಾಡ್ಕೊಬೋದು. ತುಂಬ ಚೆನ್ನಾಗಿದೆ.